ಹಾಯ್ ಫ್ರೆಂಡ್ಸ್, ನಾನಿವತ್ತು ರಾಧಿಕಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಧಿಕಾ ಅವರ ನಿಜವಾದ ಹೆಸರು ಬಂದು ರಾಧಿಕಾ ಪೂಜಾರಿ ಅಂತ ಇವರು ನಿಜವಾದ ಹೆಸರಾಗಿದೆ. ಹಾಗೆ ರಾಧಿಕಾ ಅವರು ಹುಟ್ಟಿದ್ದು 12 ನವೆಂಬರ್ 1986ರಲ್ಲಿ. ಇವರು ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಹಾಗೆ ಇವರು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟಿ ಅಂತಲೇ ಹೇಳ್ಬೋದು. ಹಾಗೆ 2000ರ ದಶಕದ ಸ್ಯಾಂಡಲ್ವುಡ್ ಮುಂಚೂಣಿ ನಟಿಯರಲ್ಲಿ ಇವರು ಕೂಡ ಒಬ್ಬರು. ನಮ್ಮ ರಾಧಿಕಾ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಮೂವಿ ಬಂದು ಅದು ಯಾವುದಪ್ಪ ಅಂದರೆ 2002ರಲ್ಲಿ ರಿಲೀಸ್ ಆಯಿತು. ಅದೇ ನಿನಗಾಗಿ ಅನ್ನೋ ಮೂವಿಲಿ ಇವರು ವಿಜಯ್ ರಾಘವೇಂದ್ರ ಅವ್ರ ಜೊತೆ ನಟಿಸ್ತಾರೆ. ಇದೇ ಮೂವಿಯಿಂದನೇ ಎಂಟ್ರಿ ತಗೊಳ್ತಾರೆ ಇವರು ಸ್ಯಾಂಡಲ್ವುಡ್ಗೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ನೀಲಮೇಘ ಶ್ಯಾಮ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಆನಂತರ ಬಂದಂತಹ ತವರಿಗೆ ಬಾ ತಂಗಿ, ಅದು ಶಿವರಾಜ್ ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂತಹ ಮೂವಿ. ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು. ರಾಧಿಕಾ ಅವ್ರಿಗೆ ವರದಾನ ಆಗೇ ಬಂತು ಅಂತಲೇ ಹೇಳ್ಬೋದು ಈ ಒಂದು ಮೂವಿ. ತವರಿಗೆ ಬಾ ತಂಗಿ ಹಾಗೆ ಆಟೋ ಶಂಕರ್ ಅಂತ ಉಪೇಂದ್ರ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಮಂಡ್ಯ ಅನ್ನೋ ಮೂವಿಲಿ ದರ್ಶನ್ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ರಾಧಿಕಾ ಅವರು. ರಾಧಿಕಾ ಅವರು ಮಾಡಿರೋಂತಹ ತುಂಬ ಮೂವಿಗಳಲ್ಲಿ ಫೇಮಸ್ ಆದಂತಹ ಮೂವಿಗಳು ಅಂದರೆ ಅನಾಥರು, ಹಠವಾದಿ, ಮಣಿ, ಭೈರಾದೇವಿ, ದಮಯಂತಿ ಹೀಗೆ ಹೆಚ್ಚು ಮೂವಿಗಳನ್ನ ಮಾಡಿದ್ದಾರೆ ಕನ್ನಡದಲ್ಲೇ. ಹೀಗೆ ಕನ್ನಡದಲ್ಲಿ ಅಲ್ಲದೇ ಕೂಡ ತೆಲುಗು, ತಮಿಳಲ್ಲಿ ಕೂಡ ಮೂವಿಗಳನ್ನ ಮಾಡಿದ್ದಾರೆ ನಮ್ಮ ರಾಧಿಕಾ ಅವರು. ಹಾಗೆ ರಾಧಿಕಾ ಅವ್ರಿಗೆ 4-5 ಭಾಷೆಗಳನ್ನ ಮಾತಾಡೋಕ್ಕೂ ಕೂಡ ಬರುತ್ತೆ ಅಂತ ಹೇಳ್ಬೋದು. ತೆಲುಗು, ತಮಿಳು ಹಾಗೆ ತುಳು, ಕನ್ನಡ ಹೀಗೆ ತುಂಬ ಭಾಷೆಗಳಲ್ಲಿ ಅವರು ಮಾತಾಡ್ತಾರೆ. ಜೊತೆಗೆ ಇವರು ಫಿಲಮ್ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಹಾಗೆಯೇ ಇವರು ಫಿಲಮ್ ಪ್ರೊಡ್ಯೂಸ್ ಮಾಡಿರುವಂತಹ ಮೂವಿಗಳು ಬಂದು ಲಕ್ಕಿ ಅನ್ನೋ ಮೂವಿ, ಅದು ಯಶ್ ಅವರು ಅಭಿನಯಿಸಿದಂತಹ ಮೂವಿ. ಅದು 2012ರಲ್ಲಿ ರಿಲೀಸ್ ಆಯಿತು. ತುಂಬಾ ಒಳ್ಳೆ ಯಶಸ್ಸನ್ನು ತಂದುಕೊಡ್ತು ನಮ್ಮ ರಾಧಿಕಾ ಅವ್ರಿಗೆ. ಅವರು ಸ್ವಂತ ನಿರ್ಮಾಣ ಸಂಸ್ಥೆ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದು ಶಮಿಕಾ ಎಂಟರ್ಪ್ರೈಸಸ್ ಅಂತ ಅವರ ಮಗಳ ಹೆಸರನ್ನೇ ಇಟ್ಟಿದ್ದಾರೆ. ಅದೇ ಒಂದು ಬ್ಯಾನರಲ್ಲಿ ಬಂದಂತಹ ಮೂವಿ ಸ್ವೀಟಿ ನನ್ನ ಜೋಡಿ. ಹೀಗೆ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ನಮ್ಮ ರಾಧಿಕಾ ಅವರು. ಹಾಗೆ ರಾಧಿಕಾ ಅವರು ತಾಯಿ ಇಲ್ಲದ ತಬ್ಬಲಿ ಅನ್ನೋ ಚಿತ್ರದಲ್ಲಿ ಉತ್ತಮ ನಟನೆ ಮಾಡಿರೋದಕ್ಕೋಸ್ಕರ ಇವ್ರಿಗೆ ಅತ್ಯುತ್ತಮ ನಟಿ ಕೂಡ ಸಿಕ್ಕಿದೆ. ಅದು ರಾಜ್ಯ ಪ್ರಶಸ್ತಿ ಲಭಿಸಿದೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೆ. ರಾಧಿಕಾ ಕುಮಾರಸ್ವಾಮಿ ಅವರು ಹೀಗೆ ಹೆಚ್ಚು ಮೂವಿಗಳನ್ನ ಮಾಡಲಿ ಅನ್ನೋದೇ ನನ್ನ ಆಸೆ ಕೂಡ. ಆದರೆ ರಾಧಿಕಾ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕಾಣಿಸ್ತಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಯಾವುದೇ ಮೂವಿಗಳಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡ್ತಾ ಇಲ್ಲ. ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ಮದುವೆ ಆಗಿರ್ತಾರೆ. ಆದರೆ ಕಾರಣಾಂತರಗಳಿಂದ ಅದನ್ನು ಮುಚ್ಚಿಟ್ಟಿರ್ತಾರೆ. ಅದೇ ಪ್ರೊಡ್ಯೂಸ್ ಮಾಡಿದಂತಹ ಲಕ್ಕಿ ಮೂವಿಯಿಂದನೇ ತಿಳಿಯುತ್ತೆ ಕುಮಾರಸ್ವಾಮಿ ಅವರ ರಾಧಿಕಾ ಅವ್ರನ್ನೂ ಕೂಡ ಹೆಂಡತಿ ಅಂತ ಸ್ವೀಕರಿಸಿದ್ರು ಅಂತ. ಹಾಗೆ ಇವರಿಬ್ಬರಿಗೆ ಶಮಿಕಾ ಅಂತ ಒಬ್ಬಳು ಮಗಳು ಕೂಡ ಇದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಅವರು ಇನ್ನೂ ಹೆಚ್ಚು ಮೂವಿಗಳನ್ನ ಆ್ಯಕ್ಟ್ ಮಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ಯಾಕೆ ಅಂದರೆ ರಾಧಿಕಾ ಅವರು ಯಾವುದೇ ಮೂವಿನ ಈಗ ಪ್ರೊಡ್ಯೂಸ್ ಕೂಡ ಮಾಡ್ತಿಲ್ಲ, ಹಾಗೆ ಆ್ಯಕ್ಟ್ ಕೂಡ ಮಾಡ್ತಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲೂ ಕಾಣಿಸ್ಕೊಳ್ತಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.